ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ರಲ್ಲ, ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ತೋರಿಸ್ತಿದ್ರಿ. ಬಟ್ ಇನ್ಮೇಲೆ ಸ್ಮಾರ್ಟ್ ಕಾರ್ಡ್ ಪ್ರದರ್ಶನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ಮೇಲೆ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ಅನ್ನ ಬಳಕೆ ಮಾಡ್ಕೊಳ್ಳೋದು. ಹೆಂಗೆ ಸ್ಮಾರ್ಟ್ ಕಾರ್ಡ್ ಬಳಕೆ ಮಾಡ್ಕೊಳ್ಳೋದು? ನಾವೀಗ ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ವಿ. ಬಟ್ ಇನ್ಮೇಲೆ ಕರ್ನಾಟಕ ಸಚಿವ ಸಂಪುಟ ಮಹಿಳೆಯರಿಗೆ ಸ್ಮಾರ್ಟ್ ಯೋಜನೆಯ ಸಮಿತಿಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ತರದೊಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. 4 ಸಾರಿಗೆ ನಿಗಮಗಳು ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಆಧಾರ್ ಕಾರ್ಡ್ ಅನ್ನು ತೋರಿಸಿ ಉಚಿತ ಪ್ರಯಾಣಕ್ಕೆ ಏನೆಲ್ಲ ತೆರಳ್ತಾ ಇದ್ರು ಅದಕ್ಕಿನ್ನು ಬ್ರೇಕ್ ಬೀಳ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಣೆ ಮಾಡ್ತಾರೆ. ಅದೇ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಬೇಕಾಗತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ತೋರಿಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಬಹುದಾಗಿದೆ. ಸ್ಮಾರ್ಟ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಓಡಾಡಬಹುದು. ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಹೆಂಗ್ ಬಳಕೆ ಮಾಡ್ಕೊಂತಾ ಇದ್ರು ಅದೇ ತರ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಕೆ ಮಾಡ್ಕೊಳ್ಬಹುದು. ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗಿದೆ. ಸ್ಮಾರ್ಟ್ ಕಾರ್ಡ್ಗೆ ಹಾಕಿ ಅಂತಂದ್ರೆ ಮೇ ಬಿ ಅದರಲ್ಲಿ ಆ ಸ್ಮಾರ್ಟ್ ಕಾರ್ಡಲ್ಲಿ ಶಕ್ತಿ ಯೋಜನೆ ಆ ಥರದ್ದು ಏನಾದ್ರು ಇರುತ್ತೇನೋ, ಅದಕ್ಕೇ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತಾನೆ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಇದನ್ನ ತೋರಿಸಿಗೆ ಇನ್ಮೇಲೆ ಪ್ರಯಾಣ ಮಾಡ್ಬೋದು. ನಮಗೆ ಉಚಿತ ಬಸ್ ಪ್ರಯಾಣ ಆಗಿತ್ತು ರಾಜ್ಯದಲ್ಲಿ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದಿತ್ತು. ಅವಾಗ ನಾವೇನ್ ಮಾಡ್ತಿದ್ವಿ, ಆಧಾರ್ ಕಾರ್ಡ್ ಕೇಳ್ತಾ ಇದ್ರು ಅಲ್ವಾ. ಸೊ ಆಧಾರ್ ಕಾರ್ಡ್ ಅನ್ನು ಪ್ರದರ್ಶನ ಮಾಡ್ತಾ ಇದ್ವಿ.